ಅಪ್ಪ, ಬೇಗ ಬೇಗ ಎದ್ದಾಳೋದಕ್ಕೆ ಎಷ್ಟು ಬೇಗ 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 ಕೆಲಸಗಳಾಗ್ತಿದಾವೆ ನೋಡಿ. ಎಷ್ಟು ಬೇಗ ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಬಿಡ್ತೀನಿ. 1 ಗಂಟೆಯಿಂದ ಸಾಯಂಕಾಲ ಗಂಟೆ ಆರಾಮ ಮನ್ಕೊಂಡಿರ್ತೀನಿ. 1 ಗಂಟೆ ಕೆಲಸ ಮುಗ್ದೋಗ್ಬಿಡ್ತೀವಿ ಇವತ್ತು. ಡೈಲಿ ಹಂಗೇನೆ 4 ಗಂಟೆಗೆ ಎದ್ದುಬಿಟ್ಟು ಇನ್ನೂ ಫಾಸ್ಟಾಗಿ ಕೆಲಸ ಮಾಡಿದ್ರೆ 12 ಗಂಟೆಗೆ ಕೆಲಸ ಮುಗಿಸ್ಬಿಡ್ಬೋದು. ತಿಂಡಿ ಅಡುಗೆ ಮಾಡಿಬಿಡೋದು, ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕ್ಬಿಡೋದು, ನೆಲ ಹೊಸ ಕಸ ಹೊಡಿಯೋದು. 12 ಗಂಟೆ ಕೆಲಸ ಮುಗಿಸಿ ಸಾಯಂಕಾಲ ಗಂಟೆ ಆರಾಮಾಗಿ ಫ್ಯಾನ್ ಹಾಕ್ಕೊಂಡು ಫೋನ್ ನೋಡ್ಕೊಂಡು ಆರಾಮ ಮಲ್ಕೊಬಿಡ್ತೀನಿ. ಹೆಂಗೋ ಸದ್ಯ ಒಳ್ಳೆ ಕೆಲಸ ಸಿಕ್ತು. ನಾನೇ ಸುಮ್ಮನೆ ರಿಜೆಕ್ಟ್ ಮಾಡ್ತಾ ಇದ್ದೆ ಇಂಥ ಕೆಲಸಗಳೆಲ್ಲ. ಆರಾಮ ಮಾಡ್ಬೋದು. ಏನು ಬಟ್ಟೆ ಒಗ್ಯೋದಿಲ್ಲ ಏನಿಲ್ಲ, ವಾಷಿಂಗ್ ಮಿಷಿನ್ಗೆ ಹಾಕೋದಲ್ಲ, ಆರಾಮಾಗಿ ಹಾಕ್ಬಿಡ್ಬೋದು. ನನಗೊಂಥರ ಕೆಲಸ ಆಗಿರೋದಕ್ಕೆ ಖುಷಿನೋ ಖುಷಿ. ನಿಜವಾಗ್ಲು ಭಾಳ ಖುಷಿ. ಏನೋ ಒಂಥರನ ಭಾಳ ನೆಮ್ಮದಿ ಆದಂಗೆ ಆಗ್ತೈತೆ. ಕೆಲಸ ಆಗಿಬಿಟ್ರೆ ಹೆಣ್ಮಕ್ಳಿಗೆ ಮನೆ ಕೆಲಸ ಎಲ್ಲನ ನೀಟಾಗಿ ಆಗಿಬಿಟ್ರೆ ಅವತ್ತಿನ ಕೆಲಸ ಎಷ್ಟು ಖುಷಿ ಆಗುತ್ತೆ. ಮನಸ್ಸಿಗೆ ಒಂಥರ ಸಮಾಧಾನ ಆಗಿರುತ್ತೆ. ಕೆಲಸ ಆಗಲಿಲ್ಲ ಅಂತಂದರೆ ಎಲ್ಲರ ಮೇಲೂ ಸಿಟ್ಟಾಗಂಗಾಗುತ್ತೆ, ರೇಗಾಡಂಗಾಗುತ್ತೆ, ಏನೇನೋ ಆಗುತ್ತೆ. ನೋಡಿ, ಇವತ್ತು ನಾನು ಬೇಗ ಎದ್ದು 1 ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟೆ. ನಿನ್ನೆ 2 ಗಂಟೆ ಆಗಿತ್ತು, ಇವತ್ತು 1 ಗಂಟೆ ಆಯಿತು. ನಾಳೆ 12 ಗಂಟೆಗೆ ಮುಗಿಸ್ಬಿಡ್ತೀನಿ. ಟೈಮಿಂಗ್ಸ್ ಇಟ್ಕೊಂಡು ಎಲ್ಲ ಕೆಲಸ ಮಾಡ್ತೀನಿ ನಾಳೆಗೆ. ಆರಾಮ ಬಂದು ಅಲ್ಲೇ ಕುತ್ಕೊಂಡವಳೆ ಕೆಲಸ ಮುಗಿಸ್ಬಿಟ್ಟು. ಅಕ್ಕ, ನಮ್ಮ ಅಕ್ಕಗೆ ಹೇಳ್ತೀನಿ ತಡಿ, ಹೋಟ್ಲಾಗ ಏನು ತರಿಸೋದು, ಆರಾಮ ಬೇಗ ಕೆಲಸ ಮುಗಿಯೋದು ಮಾಡಲೇಳು. ಅಕ್ಕ ಅಕ್ಕ ಹೇಳಿದ್ರೆ ಕೇಳಲ್ಲ, ಅಕ್ಕನ ಹತ್ರನೇ ಹೇಳ್ಸಿದ್ರೆ ಕೇಳ್ತಾಳೆ. ಅಕ್ಕ ಹೇಳ್ತು ಮಾಡು ಅಂದ್ರೆ ಮಾಡ್ತಾಳೆ. ನಾನು ಹೇಳೋದಕ್ಕೂ ಅಕ್ಕ ಹೇಳೋದಕ್ಕೂ ವ್ಯತ್ಯಾಸ ಐತೆ. ಇವಳನ್ನ ಬೇಗ ಕೆಲಸ ಮುಗಿಸಿ ಕುಂಡ್ರಿಸ್ಬಿಟ್ರೆ ಆಯ್ತಲ್ಲ. ಕುಂಡ್ರಿಸ್ಬಾರ್ದು, ಇವಳನ್ನ ಕೆಲಸ ಮಾಡಿಸ್ತಾ ಇರಬೇಕು. ಹೊಲ್ದತ್ರನ ಅಡುಗೆ ಮಾಡ್ಕೊಂಡು ಊಟ ತಾಂಬ ಅಂತ ಹೇಳ್ಬೇಕು. ಊಟ ತಂದಮೇಲೆ ಹಂಗೆ ಹೊಲ್ದತ್ರ ಇನ್ನೂ ಕೆಲಸಗಳೆಲ್ಲ ಸಣ್ಣ ಪುಟ್ಟವೇನಾದರೂ ಇದ್ದರೆ ಮಾಡು ಅಂತ ಹೇಳ್ಬೇಕು. ಹಂಗೆ ಕೆಲಸಗಳೆಲ್ಲ ಹೇಳ್ತಾ ಇರ್ಬೇಕು ಇವಳಿಗೆ. ಸುಮ್ಮನೆ ಅಂತೂ ಕುಂಡ್ರಿಸ್ಬಾರ್ದು ಜೀವಿತನ. ಏನು ಸಂತು ಸಲ ಮುಗ್ದೈತೆ ಅನ್ಸುತ್ತೆ. ಅಲ್ಲೇ ಹೋಗಿ ಆರಾಮಾಗಿ ಕುಕ್ಕಬಿಟ್ಟವಳೆ. ಅದಕ್ಕೆ ಇವತ್ತು 10 ಜನ ಕೂಲರ್ ಬಂದವ್ರೆ ದಾಳಿಂಬ್ರೆ ಗಿಡ ಇಡಾಕೆ. ಅದಕ್ಕೇ 10 ಜನಕ್ಕೂ ಅಡುಗೆ ಮಾಡಮ್ಮ, ಹೋಟೆಲಲ್ಲಿ ತರ್ಸೋಕ್ಕಾಗಲ್ಲ ಅಂತೇಳಿ ಹೇಳ್ಬಿಡು. ಇವಾಗ ನಿಮಗೆಲ್ಲ ಮಾಡಿಬಿಟ್ಟವಳಲ್ಲ ಅಲ್ಲೇ ಅಡುಗೆ ತಿಂಡಿ ಎಲ್ಲನ. ಎಲ್ಲ ಕೆಲಸ ಮುಗಿಸಿ ಹೇಳ್ಕೊಣ ಇವತ್ತು ಬೇಗ. 1 ಗಂಟೆಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟವಳೆ. ನೋಡು ಎಷ್ಟು ಫಾಸ್ಟಾಗಿ ಎಲ್ಲ ಮಾಡಿಬಿಟ್ಟವಳೆ. ನಾನು ಪದೇ ಪದೇ ಹೆಂಗೋ ಹೇಳೋಣ, ಪಾಪ ಬೆಳಗ್ಗೆಯಿಂದ ಮಾಡವಳು ಕೆಲಸನ. ಏನು ಅಕ್ಕ, ಅವಳು ಏನು ಮಾಡೋಳ ಅಂತ ಕೆಲಸನ? ಏನು ಕಸ ಇರಲ್ಲ ಒಂದು ತಟ್ಟಿ. ಏನು ಗ್ಯಾಸ್ ಮಗಳವೇನು ಮೊದಲು ನನಗೇನು ಒಲೆ ಮೇಲೆ ಮಾಡಿರ್ತಾರಪ್ಪ, ಮಸಿಯಾಗಿರ್ತಾವೆ ಪಾತ್ರೆಗಳೆಲ್ಲ ಅನ್ನೋಕ್ಕೆ. ಮಸಿಯಾಗಿಲ್ಲ. ಏನು ಮಾಡಿದಾಳಕ್ಕ ಅವಳು ಕೆಲಸನ? ಏನು ವಾಷಿಂಗ್ ಮಿಷಿನ್ಗೆ ಹಾಕವಳೆ, ಎಲ್ಲ ತೆಗೆದು ವಾಷಿಂಗ್ ಮಿಷಿನ್ಗೆ ಹಾಕಿ ಲಿಕ್ವಿಡ್ ಹಾಕಿ ಹಾಕವಳು ಅಷ್ಟೇ. ಅವಳೆ ನೀನು ಕೈಯಾಗ ವಾಶ್ ಮಾಡಿಲ್ವಲ್ಲಕ್ಕ? ಅಕ್ಕ ನೀನು ಹಂಗೆ ಅನ್ಕೊಬಿಡ, ಸುಮ್ಮನಿರೋ, ಅವಳಿಗೆ ಹೇಳ್ಬಾ ಸುಮ್ಮನೆ. ಆಯ್ತು ಬಾರ ಹೇಳೋಣ. 10 ಜನಕ್ಕೆ ಪಾಪ ಮಾಡೋದು ಕಷ್ಟ ಆಗುತ್ತೇನೋ ಕಣ. ಅಕ್ಕ ನೀನೇ ಹೇಳ್ಬಿಡ ಕಣಕ್ಕ, ಅವಳು ಮಾಡ್ತಾಳೆ. ನೀನೇ ಹೇಳಿದ್ರೆ ನೀನೇ ಕಷ್ಟ ಆಗುತ್ತೆ ಅಂತ. ಮಾಡಲಿ, 10 ಜನಕ್ಕೆ ಮಾಡ್ದ ಏನು? ಅನ್ನ ಸಾಂಬಾರು ಮುದ್ದೆ ಮಾಡ್ಕೊಂಬರ್ಲೇಳು. ನೀನು ಜಾಸ್ತಿ ಉಣ್ಣಲ್ಲ, ಒಂದು ಅರ್ಧ ಮುದ್ದೆ ಉಣ್ತಾರೆ ಅಷ್ಟೇ. ಬಿಸಿಲಿಗೆ ಯಾರು ಜಾಸ್ತಿ ಒಂದೊಂದು ಮುದ್ದೆ ಉಣ್ಣಲ್ಲ, ಅರ್ಧ ಮುದ್ದೆ ಉಣ್ತಾರೆ. 10 ಜನಕ್ಕೆ 6 ಮುದ್ದೆ ಮಾಡ್ಕೊಂಬರ್ಲೇಳು, ಒಂದಿಷ್ಟು ಹೆಚ್ಚು ಕಡಿಮೆ ಅಷ್ಟೇ. 6 ಮುದ್ದೆ, ಒಂದಿಷ್ಟು ಅನ್ನ ಸಾಂಬಾರು ಮಾಡ್ಕೊಂಬರ್ಲೇಳು ಅಷ್ಟೇ. ಹೇಳ್ಬಿಡು. ಅವಳಿಗೆ ಹೇಳಿದ್ರೆ ಮತ್ತೆ ಕೇಳೋದವಳು. ಕೆಲ್ಸಕ್ಕೆ ಬಗ್ಗಿಸ್ತಾ ಇರ್ಬೇಕು ಇವಳನ್ನ. ಹಂಗಾದ್ರೆ ಮತ್ತೆ ಹೇಳ್ದಂಗೆ ಕೇಳೋದು. ಇಲ್ಲ ಅಂತಂದರೆ ಅವಳೇನಿಲ್ಲ. ಅವಳಿಗೇನಿದ್ರು ಕೆಲಸ ಇದ್ದರೆ ಒಂಥರ ಇಲ್ಲ, ಅವಳು ಬುದ್ಧಿ ಕಲಿಯಲ್ಲ ಜೀವನದಲ್ಲಿ ಯಾವತ್ತೂ. ನೋಡು ಎಷ್ಟು ಖುಷಿ ಆಗ್ತೈತೆ. ಎಷ್ಟು ಬೇಗ ಇವತ್ತೆಲ್ಲ ಕೆಲಸ ಮುಗಿಸಿದ್ನಪ್ಪ. ಸಿಂಕಲ್ಲಿ ಪಾತ್ರೆ ಒಂದು ಬಿಟ್ಟಿಲ್ಲ, ಎಲ್ಲ ತೊಳೆದು ಬಿಟ್ಟಿದ್ದೀನಿ, ಯಾವುದೂ ಇಲ್ಲ ಕೆಲಸ. ಒಂದು ಟೈಮು ಅಷ್ಟೇ. ಅವಳೇನು ಪಾಪ ಬೆಳಗ್ಗೆ ಸಾಯಂಕಾಲ ಕಸ ಹೊಡೀರಿ ಅಂತೇನು ಹೇಳಲ್ಲ. ಬೆಳಗ್ಗೆ ಟೈಮ್ ಒಂದು ಟೈಮು ಅಷ್ಟೇ, ಎಲ್ಲ ಮಾಡಿಬಿಟ್ರೆ ಮುಗೀತು. ಸಂಜೆ ಸ್ವಲ್ಪ ರೈಸ್ ಮಾಡಿಕೊಟ್ರೆ, ಸಾಂಬಾರು ಇರುತ್ತೆ, ರೈಸ್ ಮಾಡಿಕೊಟ್ರೆ, ಮೊಸರು ಇರುತ್ತೆ, ಊಟ ಮಾಡ್ತಾರೆ ಅಷ್ಟೇ. ಏನು ಸಾಯಂಕಾಲ ಗಂಟೆ ಏನಿರಲ್ಲ ಕೆಲಸ. ಇವಾಗ 2 ತಟ್ಟೆ ಇರ್ತವೆ, ಸ್ವಲ್ಪ 4 ಗಂಟೆಗೆ ಕಾಫಿ ಮಾಡಿಕೊಟ್ರೆ ಮುಗೀತು. ಏನಂತ ಈಗ ಫಸ್ಟ್ ಬೆಳಗ್ಗೆನೆ ಸ್ವಲ್ಪ ತಿಂಡಿ ಅಡುಗೆ ಎಲ್ಲ ಒರೆಸೋದು, ಅದೇ ಸ್ವಲ್ಪ ಕೆಲಸ ಅಷ್ಟೇ. ಅದೆಲ್ಲ ಆಗೈತೆ ಅಂದರೆ ಏನೂ ಇರಲ್ಲ. ಆರಾಮಾಗಿ 25 ಸಾವಿರಕ್ಕೆ ಮಾಡ್ಬೋದಲ್ವೇ? ನಾನು ದಡ್ಡಿ ಬಿಟ್ಟೋಗ್ಬಿಟ್ಟಿದ್ದೆ. ದಡ್ಡಿ, ನಾನು ದಡ್ಡಿ. ಜೀತಾ, ಏನು ಆರಾಮಾಗಿ ಬಂದು ಕೂತ್ಕೊಬಿಟ್ಟಿದ್ಯಾ? ಯಾಕೆ ಹಿಂಗೆ ಕೂತ್ಕೊಂಡಿದ್ಯಾ? ಎಲ್ಲ ಕೆಲಸ ಮುಗೀತಕ್ಕ, ಅದಕ್ಕೆ ಕೂತ್ಕೊಂಡಿದ್ದೆ. ಎಲ್ಲ ಆಯಿತು ಕೆಲಸ, ಪಟ್ಟ 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 ಮುಗಿಸ್ಬಿಟ್ಟೆ ಎಲ್ಲ ಕೆಲಸನೂ. ಇವತ್ತು ಬೆಳಗ್ಗೆ ಎದ್ದಾಗಿ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡಿಲ್ಲ ಅಕ್ಕ. 4 ಗಂಟೆಗೆ ಎದ್ದವಳು ನಮ್ಮ ಮನೆ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಇಲ್ಲಿಗೆ ಬಂದು ಬೇಗ 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 ಇವತ್ತೆಲ್ಲ ಕೆಲಸ ಮುಗಿಸ್ಬಿಟ್ಟೆ. ಅದಕ್ಕೆ ಕೂತ್ಕೊಂಡಿದ್ದೀನಿ ಅಕ್ಕ. ಯಾಕಕ್ಕ? ಹೊಲದಲ್ಲಿ ಕೆಲಸದವ್ರು ಬಂದಿದ್ದಾರಮ್ಮ, ದಾಳಿಂಬ್ರೆ ಗಿಡಗಳೆಲ್ಲನ ಇಡೋದಕ್ಕಂತೇಳಿ ಬಂದಿದ್ದಾರೆ. ಅದಕ್ಕೆ ಅವ್ರಿಗೆ ಊಟ ತಯಾರು ಮಾಡು, ಅಡುಗೆ ಮಾಡು ನೀನು. ಯಾಕಂದರೆ ಅವ್ರಿಗೆ 10 ಜನಕ್ಕೆ ಹೋಟೆಲಲ್ಲಿ ತರ್ಸೋಕ್ಕಾಗಲ್ಲ. ಡೈಲಿ ಅಂತಂದರೆ ಭಾಳ ಕಷ್ಟ ಆಗುತ್ತೆ. ಇನ್ಮೇಲಿಂದ ಡೈಲಿ ಮಧ್ಯಾಹ್ನ ಟೈಮ್ ನೀನು ಕೂಲಿಯವ್ರಿಗೆಲ್ಲ ಅಡುಗೆ ಮಾಡಬೇಕಾಗುತ್ತೆ. 10 ಜನಕ್ಕೆ ಮಾಡಬೇಕಾಕ? 10 ಜನಕ್ಕೆ ಕೂಲಿಯವ್ರಿಗೆ ನಾನು ಅಡುಗೆ ಮಾಡಬೇಕಾ? ಮಾಡಬೇಕಮ್ಮ. ಈಗ ಕೆಲಸ ಮಾಡ್ಬೇಕು ಮತ್ತೆ. ಅಲ್ಲ, ನೀನು ನಾನು ಮಾಡಬೇಕಾ ಅಂತ ಕೇಳಿದ್ರೆ
ಮಾಡಬೇಕಾಗುತ್ತೆ, ಮತ್ತೆ ಕೆಲಸ ಮಾಡಬೇಕಲ್ಲ. ಅಲ್ಲ ಅಕ್ಕ, ಅದು 10 ಜನಕ್ಕೆ ನಾನು ಮಾಡ್ಬೇಕಂತಂದ್ರೆ ಬೆಳಗ್ಗೆಯಿಂದ ಸಾಕಾಗಿರುತ್ತಕ್ಕ. ಮತ್ತೆ 10 ಜನಕ್ಕೆ ಅಡುಗೆ ಮಾಡೋದಂತಂದ್ರೆ ಮಾಡ್ಬಾ ಜೀವಿತ, ಏನಾದರೂ ಅನ್ನ ಸ್ವಲ್ಪ ಸಾಂಬಾರು ಸ್ವಲ್ಪ ಮುದ್ದೆ ಮಾಡ್ಬಾ. ಹೋಟೆಲಲ್ಲಿ ತರೋಕ್ಕಾಗಲ್ಲ ಡೈಲಿ ಅಕ್ಕ, ಅದಕ್ಕೆ ಹೇಳ್ತಾ ಇದ್ದೆ ಇಲ್ಲೇ ಮಾಡಿಸ್ಕೊಂಡು ತೊಗೊಂಡೋಗಂತ. 10 ಜನ ಬಂದಿದ್ದಾರೆ, ಒಂದು 6 ಮುದ್ದೆ ಮಾಡು, ಸ್ವಲ್ಪ ಅನ್ನ ಮಾಡು, ಸ್ವಲ್ಪ ಸಾಂಬಾರು ಏನಾದರೂ ಮಾಡು. ಬೇರೆ ಇವ್ರು ಅಕ್ಕರಿಗೆ ಮಾಡಿರೋದು ಬಿಟ್ಟು ಬೇರೆ ಸಾಂಬಾರು ಏನಾದರೂ ಮಾಡು. ಅದಿರಲಿ, ನಮಗೆ ಸಂಜೆ ಆಗುತ್ತೆ. ಇವಾಗ ಅವ್ರಿಗೆ ಬೇರೆ ಸಾಂಬಾರು ಮಾಡಿಬಿಡು. 10 ಜನಕ್ಕೆ ನನ್ನ ಕೈ ಮಾಡೋಕ್ಕಾಗಲ್ಲ. ಮಾಡ್ಬೇಕಮ್ಮ, ಇನ್ಮೇಲೆ ನಿಂದ ಕೆಲಸ. ಇನ್ನೇನೀಗ 1 ಗಂಟೆಗೆ ಆಗಿರುತ್ತೆ. 1 ಗಂಟೆಗೆ ಆಗಿರೋ ಅಂಥ ಕೆಲಸ ಇನ್ನೇನು ಏನಿರುತ್ತೆ ಹೇಳು? ನೀನು ಬೇರೆ ಎಕ್ಸ್ಟ್ರಾ ಕೆಲಸಗಳು ಏನೂ ಆಗಿರಲ್ಲ, ಏನೂ ಇರಲ್ಲ. ಬೇಗ ಕೆಲಸ ಮಾಡಿದ್ಯಲ್ಲ. ಸರಿ ಆಯ್ತಕ್ಕ, ಮಾಡ್ತೀನಿ ಹೇಳ್ರಿ. ಎಷ್ಟು ಮಾಡಬೇಕು, ಏನು ಸಾಂಬಾರು ಮಾಡಲಿ? ಮತ್ತು ಹೆಸರು ಕಾಳು ಮೊಳಕೆ ಕಟ್ಟಿದ್ದೀನಿ. ಹೆಸರು ಕಾಳು ಮೊಳಕೆ ಕಾಳಿದಲ್ಲ, ಅದನ್ನು ಸಾಂಬಾರು ಮಾಡಿಬಿಡು. ಹೆಸರು ಕಾಳು ಸಾಂಬಾರು ಮಾಡಿಕೊಂಡು ತಗೊಂಡೋಗು. ಮುದ್ದೆ ಅನ್ನ ಮಾಡಿಕೊಂಡು ತೊಗೊಂಡೋಗ್ಬಿಡು ಅವ್ರಿಗೆ ಹೊಲ್ದ ಹತ್ರ. ನಾನು ತಗೊಂಡೋಗ್ಬೇಕಾ? ಹೊಲ್ದ ಹತ್ರ ಬಿಸಿಲಾಗ ಹೊತ್ಕೊಂಡು 10 ಜನಕ್ಕೆ? ಅಪ್ಪ, ನಾನು ತಗೊಂಡೋಗ್ಬೇಕೇನಕ್ಕ? ತಗೊಂಡೋಗ್ಬೇಕಮ್ಮ. ತಗೊಂಡೋಗಿ ಅವ್ರಿಗೆಲ್ಲ ಇಟ್ಟುಬಿಟ್ಟು ಅಲ್ಲಿ ಅವ್ರಿಗೆಲ್ಲ ನೀರು ಕೊಡೋದು, ಊಟಕ್ಕೆ ಇಡೋದು. ಮತ್ತು ಗಂಡು ಮಕ್ಳು ಇವರೆಲ್ಲ ಮಾಡೋಕ್ಕಾಗತ್ತಾ? ಮಾಡೋಕ್ಕಾಗಲ್ಲ. ಇವ್ನು ಆ ಕಡೆ ಈ ಕಡೆ ಓಡಾಡ್ತಿರ್ತಾನೆ. ಇಲ್ಲ, ಎಲ್ಲ ರೆಡಿ ಮಾಡ್ಕೊಂಡು ಇವ್ನು ಗಾಡಿ ಏನಾದರೂ ತೊಗೊಂಬಂದ್ರೆ ಬೇಕಾದ್ರೆ ಗಾಡಿಯಲ್ಲೇ ಹೋಗು ಅಷ್ಟೇ. ಒಟ್ಟಿನಲ್ಲಿ ನೀನೆಲ್ಲ ತೊಗೊಂಡೋಗಿ ಊಟ ಎಲ್ಲ ಅವ್ರಿಗೆಲ್ಲ ಬಡಿಸಿ ಬರಬೇಕಾಗುತ್ತೆ. ಕೆಲಸ ಮಾಡಬೇಕು ಅಕ್ಕ. ನೀನೇನು ಹೇಳಿದ್ರು ಕೆಲಸ ಮಾಡ್ತೀನಿ ಅಂತ ಹೇಳಿ, ಈಗ ನಾನು ಮಾಡಬೇಕಾ ಅಂತ ರಾಗ ಹೇಳಿದ್ರೆ ಹೆಂಗೆ? ಮಾಡ್ತಾಳೆ ಬಿಡಕ್ಕ, ಮಾಡ್ತಾಳೆ. ಮಾಡ್ದೆ ಏನು ಮಾಡ್ಬೇಕು, ಮತ್ತೆ ಸಂಬಳ ಕೊಡೋರು ಹಂಗೆ ಕೊಡ್ತಾರಾ? ಮಾಡಬೇಕು, ಮಾಡಲಿ ಬಿಡು. ಸರಿ ಆಯ್ತಮ್ಮ, ಬೇಗ ಮಾಡ. ಆದಷ್ಟು ಬೇಗ. ಈಗ 1 ಗಂಟೆ, 2 ಗಂಟೆ 2:15 ಅಷ್ಟೊತ್ತಿಗೆ ಅವ್ರಿಗೆ ರೆಡಿ ಆಗಿಬಿಡ್ಬೇಕು. ಇನ್ನೇನು ಇವಾಗ ಹೋಗಿ ಒಂದು ಒಲೆ ಮೇಲೆ ರೈಸ್ಗೆ ಇಟ್ಬಿಡು, ಇನ್ನೊಂದು ಒಲೆ ಮೇಲೆ ಸಾಂಬಾರಿಗೆ ಇಟ್ಬಿಡು. ಆಮೇಲೆ ಅನ್ನ ಸಾಂಬಾರನ್ನು ರೈಸ್ ಹಾಕ್ತಿದ್ದಂಗೆ ಮುದ್ದೆಗೆ ಇಟ್ಬಿಡು ಅಷ್ಟೇ. ಬೇಗ ಆಗೋಗ್ಬಿಡುತ್ತೆ ಪಟ. ಏನು ಹೆಸರು ಕಾಳು ಸಾಂಬಾರು ಏನು ಬೇಗ ಆಗ್ಬಿಡುತ್ತೆ. ಸ್ವಲ್ಪ ತರಕಾರಿ ಏನಾದರೂ ಹಾಕೋದಾದರೆ ಅದರೊಳಗಡೆ ತರಕಾರಿ ಎಲ್ಲ ಹಾಕ್ಬಿಡು. ಆಲೂಗಡ್ಡೆ, ಹುರುಳಿಕಾಯಿ ಎಲ್ಲ ಹಾಕೋದಾದರೆ ಅದರೊಳಗಡೆ ಹಾಕ್ಬಿಡು, ಚೆನ್ನಾಗಿರುತ್ತೆ. ತರಕಾರಿ ಏನಾದರೂ ಹಾಕಿ ಮಾಡೋದಾದರೆ ಮಾಡ್ಕೊಂಡು ಬೇಗ ತಗೊಂಡೋಗುವ, ಸರಿನಾ? 2:15 ಅಷ್ಟೊತ್ತಿಗೆ ಮಾಡಿಬಿಡು. ಏನು ಮಾಡ್ಬೋದು ಆರಾಮಾಗಿ. ಒಂದು ಗಂಟೆ ಟೈಮ್ ಇದೆ ಅಂತಂದ್ರೆ ಮಾಡ್ಬೋದು ಆರಾಮಾಗಿ. 2:15 ಅಷ್ಟೊತ್ತಿಗೆ ತಗೊಂಡೋಗು. ಸರಿ ಆಯ್ತಕ್ಕ. ಜೀವಿತ, ಬೇಗ ಅಡುಗೆ ಮಾಡು. ನಾನು ಅಲ್ಲಿ ಹೋಗ್ಬೇಕು, ನೀರು ತಗೊಂಡೋಗ್ಬೇಕು. ಅವ್ರಿಗೆ ಫಿಲ್ಟರ್ ನೀರು ಬೇಕಂತೆ, ಫಿಲ್ಟರ್ ನೀರು ತಗೊಂಡೋಗ್ಬೇಕು ನಾನು. ಸರಿ ಆಯ್ತು, ಹೇಳಪ್ಪ. ಈ ಸಂತವಾದರೂ ಹೇಳಲ್ಲ ಅವಳ ಕೈಲಿ ಮಾಡೋಕ್ಕಾಗಲ್ಲ ಅಂತ. ನಾನು ಬೇಗ ಕೆಲಸ ಮುಗಿಸಿದ್ರೆ ಇವು ಬೇರೆ ಹೋಗತ್ತ. ನಾನು ಎಷ್ಟು ಖುಷಿಯಾಗಿದ್ದೆ, ಆರಾಮ ಫ್ಯಾನ್ ಹಾಕೊಂಡು ಮನೆ ಕಾಣೋಣ ಅಂತ. ಆದರೆ ಇವಾಗ ಈ ಕೆಲಸ ಬೇರೆ ಎಕ್ಸ್ಟ್ರಾ ಆಯಿತು. ಯಾರು ಮಾಡ್ತಾರೆ? ಅಯ್ಯೋ, ನನಗಂತೂ ಬೇಜಾರಾಗ್ತೈತೆ. ಅಯ್ಯೋ, ನಾನಂತೂ ಎಷ್ಟು ಖುಷಿಯಾಗಿದ್ದೆ. ಹೆಂಗೆ ಗೊತ್ತಾ, ಎಲ್ಲ ಆಯ್ತತ್ತ. ಕೆಲಸ ಎಲ್ಲ ಮುಗಿಸ್ಬಿಟ್ಟೆ. ಇನ್ನೇನು ಯಾವುದು ನನಗೆ ಚಿಂತೆ ಇಲ್ಲ, ಆರಾಮಾಗಿ ಮಲ್ಕೋಬೋದು ಅಂತ ನಾನು ಅಂದ್ಕೊಂಡಿದ್ರೆ, ಈ ಅಮ್ಮ ಬಂದು ಇನ್ನೊಂದು ಕೆಲಸ ಹೇಳ್ಬಿಟ್ಲಲ್ಲ, ಹೊಲ್ತಕ್ಕೆ ಬೇರೆ ನಾನೇ ತಗೊಂಡೋಗ್ಬೇಕಂತೆ, 10 ಜನಕ್ಕೆ ಮಾಡಬೇಕಂತೆ. ಅಯ್ಯೋ, ಇನ್ನೊಂದು ಗಂಟೆ 1.5 ಗಂಟೆ ಒಳಗೆ ಹಿಂಗೆ ಬಂದು ಹಿಂಗೆ ಆತ್ರದಾಗ ಹೇಳಿದ್ರೆ ಹೆಂಗೆ ಮಾಡಬೇಕು? ಏನು ಮಾಡೋದು? ಬಿಟ್ಟರೆ ಗತಿ ಇಲ್ಲ ನನ್ನ ಹಣೆ ಬರ. ಎಲ್ಲಿ ನೋಡಿದ್ರು ಬರೀ ಹಿಂಗೆ ಮಾಡ್ಕೊಂಡು ಬಂದೆ. ಈಗ ಏನು ಮಾಡೋಕ್ಕಾಗಲ್ಲ, ಎಲ್ಲ ಮಾಡಲೇಬೇಕಾಗುತ್ತೆ. ಕಷ್ಟ, ಮಾಡೋಕ್ಕಾಗಲ್ಲ. ಕೆಲಸ ಮಾಡೋದಂದ್ರೆ ಅಷ್ಟು ಸುಲಭ ಅಲ್ಲ. ಯಾವುದೊಂದು ಏನು ಬೇಕಾದ್ರೂ ಮಾಡ್ಬೋದು. ಈ ಕೆಲಸ ಮಾಡೋದಂತಂದರೆ ಆಗಲ್ಲಪ್ಪ, ಭಾಳ ಕಷ್ಟ ಆಗುತ್ತೆ, ಬೇಜಾರಾಗುತ್ತೆ. ಅಯ್ಯೋ, ಇದೇನಪ್ಪ ಇದು? 10 ಜನಕ್ಕೆ ಅಡುಗೆ ಮಾಡ್ಕೊಂಡು ತಗೊಂಡೋಗಿ ಅವು ಪಾತ್ರೆ ಎಷ್ಟೊಂದು ಆಗ್ತವೆ. ಅಲ್ಲಿಗೆ ಹೋಗಿ ಅವ್ರಿಗೆ ಊಟಕ್ಕಿಟ್ಟು ಅವನ್ನ ತೊಗೊಂಬಂದು ಅವನ್ನೆಲ್ಲ ತೊಳಿಬೇಕು. ಅಯ್ಯೋ, ಅಡುಗೆ ಮನೆಯೆಲ್ಲ ಗಲೀಜಾಗುತ್ತೆ, ಅದನ್ನೆಲ್ಲ ಒರೆಸ್ಬೇಕು. ಅಯ್ಯೋ, ಹೋಗತ್ತೆ ಎಷ್ಟೊಂದು ಕೆಲಸ. ನಾನಂತ ಎಷ್ಟು ಖುಷಿಯಾಗಿದ್ದೆ, ಎಲ್ಲ ಕೆಲಸ ಆಯಿತು ಅಂತೇಳಿ ಖುಷಿಯಾಗಿದ್ಬಿಟ್ಟೆ. ಇದನ್ನು ಕೇಳ್ಬಿಟ್ಟು ಹೋಗತ್ತೆ ಬೋಲ್ ಬೇಜಾರಾಗ್ತೈತಿ. ನೋಡೋದಲ್ಲ ವೀಕ್ಷಕರೇ, ನಾನು ಎಲ್ಲ ಕೆಲಸ ಮುಗೀತು, ಆರಾಮಾಗಿ ಫೋನ್ ನೋಡ್ತಾ ಫ್ಯಾನ್ ಹಾಕ್ಕೊಂಡು ಆರಾಮಾಗಿ ಮಲ್ಕೊಬಿಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಬಂದವ ಅಕ್ಕ ಇನ್ನೊಂದು ಕೆಲಸ ಹೇಳೋಗ್ಬಿಡ್ತು. ನನಗೆ ಭಾಳ ಬೇಜಾರಾಗ್ತೈತಿ. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.